ಕನಕಪುರ ತಾಲೂಕಿನ ಆಧ್ಯಾತ್ಮಿಕ ಶಕ್ತಿ ಕ್ಷೇತ್ರವಾದ ಶ್ರೀ ಮರಳೇಗವಿ ಮಠದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಕ್ಷೇತ್ರದ ಅಧಿದೇವತೆಯಾದ ಶ್ರೀ ಮುನೇಶ್ವರ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಲಾಗಿದ್ದು, ಹಾಗೆಯೇ ವಿಶೇಷವಾಗಿ ದಂಡೆ ಹೂವಿನ ಅಲಂಕಾರವನ್ನು ಸಹ ಮಾಡಲಾಗಿತ್ತು. ಮರಳೆಬೇಕುಪ್ಪೆ, ತಾವರಗಟ್ಟೆ, ಬೇಕುಪ್ಪೆ, ಮರಳೆ ಗ್ರಾಮ, ಕೃಷ್ಣಯ್ಯನದೊಡ್ಡಿ, ಹುಲಿಬಲೆ ಸೇರಿದಂತೆ ಸುತ್ತಮುತ್ತಲ ಸಾವಿರಾರು ಭಕ್ತಾದಿಗಳು ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮುನೇಶ್ವರ ಸ್ವಾಮಿಯ ದೇವಾಲಯದ ಬಳಿ ಸೇರಿದ್ದರು. ಡಾ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವ್, ಮರಳೆಬೇಕುಪ್ಪೆ ವಿಎಸ್ಎನ್ ಅಧ್ಯಕ್ಷರಾದ ರಾಮು, ಮರಳೆಗವಿ ಮಠದ ಶಾಖಾ ಮಠಗಳ ಮಠಾಧೀಶರು ಸೇರಿದಂತೆ ಅನೇಕ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುನೇಶ್ವರ ಸ್ವಾಮಿಗೆ ದೀಪೋತ್ಸವದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ಆವರಣದಲ್ಲಿ ದೀಪ ಹಚ್ಚುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಹಾಗೆಯೇ ಶ್ರೀ ಮಠದ ಪ್ರಾಂಶುಪಾಲರಾದ ಪ್ರಭುಸ್ವಾಮಿಗಳು ಕಾರ್ಯಕ್ರಮದ ನಿರೂಪಣೆ ಮಾಡಿ ಎಲ್ಲರನ್ನೂ ಸ್ವಾಗತಿಸಿ ವಂದಿಸಿದರು. ಶಿಕ್ಷಕರಾದ ಚಿನ್ನರಾಜುರವರು ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಹಾಗೆಯೇ ಭಕ್ತಾದಿಗಳನ್ನು ಹಾಡಿನ ಮೂಲಕ ತಮ್ಮ ಭಕ್ತಿಗೀತೆಗಳ ಮೂಲಕ ರಂಜಿಸಿದರು. ದೀಪೋತ್ಸವಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಕಡಲೆಕಾಳು ಉಸುಲಿ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಭಕ್ತಾದಿಗಳು ದೀಪೋತ್ಸವದ ನಂತರ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ದರ್ಶನ ಪಡೆದು ಆಶೀರ್ವಚನ ಪಡೆದರು. आनंद सौरभं पुष्पं प्रक्षदायितमुत्तमं श्री स्वामिने नमः नानाविध परिमल पत्र पुष्पाणि समर्पयामि सूर्यवनसंभूतं नानागुणसमन्वितम् आनंद सौरभं पुष्पं प्रक्षदायितमुत्तमं श्री शिवयोगिमुनीश्वर स्वामिने नमः नानाविध परिमल पत्र पुष्पाणि समर्पयामि ಸ್ವಲ್ಪ ಹಂಗೆ ಚೂರಿ ಕಡಿಮೆ ಆಚೆ ಕಡೆ ಹಚ್ಚಬೇಡ, ಆಚೆ ಕಡೆ ಹಚ್ಚಬೇಡ, ಒಳಗಡೆ ಮಾತ್ರ, ಆಮೇಲೆ ಆಚೆ ಕಡೆ ಹಚ್ಚಬೇಡ. ಅವನ ದೀಪಗಳ
ಸಂಬಂಧಗನ ನಿಮ್ಮ ನೆನವ ಮನವ ಕಿರಿದಿಂದ ಬಹುದೇ ಭಾರತೀಯ ಕೂಡಲ ಸಂಗಮ ದೇವ ಪ್ರತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ಜಗತ್ತಿನೆಲ್ಲ ದಾರ್ಶನಿಕರನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಕ್ಷೇತ್ರಾಧಿಪತಿ ಮುನೀಶ್ವರನ್ನ ಯಡಿಯೂರು ಸಿದ್ಧಲಿಂಗೇಶ್ವರನ್ನ ಪಾರಮಾರ್ಥ ಕೈಗೊಳ್ಳದ ಎಲ್ಲ ಗುರು ಪರಂಪರೆಯ ಭಕ್ತಿಯಿಂದ ನೆರೆದು ಪವಿತ್ರವಾಗಿರುವಂಥ ಕಾರ್ತೀಕ ಮಾಸದ ಅಮಾವಾಸ್ಯೆಯ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡಿರುವಂಥ ಇನ್ನು ದೀಕ್ಷಾ ಗುರುಗಳು ಅಂತ ಮಳ್ಳೇಗವಿ ಮಠದ ಮಠಾಧ್ಯಕ್ಷರಾದಂಥ ಮಂದಿರಂಜನ ಪಣವ ಸ್ವರೂಪಿ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿ ಜಂಗಮಚರಣಕ್ಕೆ ಭಕ್ತಿಯ ಶರಣಗಳನ್ನು ಹೇಳಿ ಉಳಿದಂತೆ ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯ ಪೂಜ್ಯ ಪಾದಗಳಲ್ಲಿ ಭಕ್ತಿಯ ಶರಣಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆ ಮಾಡಿ ತಮ್ಮ ಮಾತುಗಳನ್ನಾಡಿದಂಥ ಈ ಭಾಗದ ಮುಖಂಡರಾದಂಥ ಎಂ ಡಿ ವಿಜಯವರಲ್ಲಿ ಇನ್ನುಳಿದಂತೆ ಎಲ್ಲ ಬಳಗದವರಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಮುಖ್ಯಸ್ಥರಲ್ಲಿ ಆಗಮಿಸಿ ಆಸೀನರಾದಂಥ ಗ್ರಾಮದ ಎಲ್ಲ ಸರ್ವ ತಂದೆ ತಾಯಿಗಳಲ್ಲಿ ಮಕ್ಕಳಲ್ಲಿ ಅನಂತ ಶರಣಾರ್ಥಿಗಳು. ನಮ್ಮ ವಿಜಯದೇವರು ಹೇಳಿದರು, ಕಾರ್ತೀಕದ ಅಮಾವಾಸ್ಯೆ ತುಂಬ ಕತ್ತಲದ ಅಮಾವಾಸ್ಯೆ ಅಂತ. ಮನುಷ್ಯ ಸಹಜವಾಗಿಯೇ ನಾವೆಲ್ಲ ಏನನ್ನ ಬಯಸ್ತೀವಿ ಅಂತಂದರೆ ಕತ್ತಲಿಂದ ಬೆಳಕಿನೆಡೆಗೆ ಪರಿಣಾಮವನ್ನು ಬೆಳೆಸ್ತೀವಿ. ಕೊನೆಗೆ ಮನುಷ್ಯ ಏನಾಗ್ತಾನೆ ಅಂದರೆ ಬರ್ತಾ 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 ಕತ್ತಲಿಂದ ಬೆಳಕಿನೆಡೆಗೆ ಹೋಗ್ತಾನೆ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬೆಳಕಿನಿಂದ ಮತ್ತೆ ಕತ್ತಲಿಗೆ ಹೋಗ್ತಾನೆ. ಇದು ಏನು ಅಂತಂದರೆ ಏನನ್ನು ಸೂಚಿಸುತ್ತೆ ಅಂದರೆ ನಮಗೆ ಕತ್ತಲಿನಿಂದ ಕತ್ತಲೆಡೆಗೆ ಹೋಗುವಂಥ ಒಂದು ಜೀವನದ ಪಯಣ ಇದೆಯಲ್ಲ, ಅದು ನಮಗೆ ಬಹಳ ಮುಖ್ಯ. ಏನು ಅಂತಂದರೆ ಆ ಕತ್ತಲಿಂದ ಕತ್ತಲೆಡೆಗೆ ಹೋಗುವ ಸಮಯದಲ್ಲಿ ಒಂದು ಕ್ಷಣ ನಮ್ಮ ಜೀವನದಲ್ಲಿ ಒಂದು ಬೆಳಕು ಬರ್ತದಲ್ಲ, ಆ ಬೆಳಕು ನಮ್ಮ ಜೀವನದ ಬಹಳ ಬಹುಮುಖ್ಯವಾದ ಘಟ್ಟ. ಈ ಕಾರ್ತೀಕ ಮಾಸದಲ್ಲಿ ದೀಪವನ್ನು ಯಾಕೆ ಹಚ್ತಾರೆ ಅಂತಂದರೆ ಈ ಜಗತ್ತಿನ ಕತ್ತಲನ್ನೇ ಹೊಡೆದೋಡಿಸ್ತೀನಿ ಅನ್ನುವಂಥ ಭ್ರಮೆಯಿಂದ ಯಾರು ಹಚ್ಚಲ್ಲ, ಅದು ಉರಿಯುವಷ್ಟು ಸಮಯ ಒಂದು ಕ್ಷಣ ಬೆಳಕನ್ನೇ ಕೊಡ್ತದಲ್ಲ, ಆ ದೀಪಕ್ಕೆ ಹೆಮ್ಮೆ ಬಿಡ್ತದಂತೆ. ನಾನು ಸೂರ್ಯನಷ್ಟು ಪ್ರಕಾಶಮಾನವಾದಂಥ ಬೆಳಕನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಾನು ಈ ಎಣ್ಣೆ ಕರಗಿ ಬತ್ತಿ ಮಾಡುವುದರೊಳಗೆ ಈ ಬೆಳಕನ್ನು ಕೊಡ್ತೀನಲ್ಲ, ಆ ಬೆಳಕಿನ ಒಂದು ನಿಮಿಷದ ಕ್ಷಣ ನನ್ನ ಜೀವನ ಸಾರ್ಥಕ ಆಗುತ್ತೆ ಅಂತ ದೀಪ ಹೆಮ್ಮೆ ಪಡುತ್ತೆ. ಮನುಷ್ಯರಾದಂಥ ನಾವೇನು ಮಾಡಬೇಕು ಅಂದರೆ ಪರೋಪಕಾರಂ ಇದಂ ಶರೀರಂ ಅನ್ನೋ ಹಾಗೆ ನಮ್ಮ ದೇಹ ಏನು ಜಗತ್ತಿಗೆ ಬಂದಿದೆಯಲ್ಲ, ಕತ್ತಲಿಗೆ ಹೋಗುವ ಸಂದರ್ಭದಲ್ಲಿ ಒಂದು ಕ್ಷಣ ಬೆಳಕನ್ನು ಹಚ್ಚುವಂಥ ಕೆಲಸ, ಒಂದು ಕ್ಷಣ ಒಳ್ಳೆಯ ಕೆಲಸಗಳನ್ನು ಮಾಡುವ ಕೆಲಸ, ಒಂದು ಕ್ಷಣ ಒಂದು ಒಳ್ಳೆಯ ಆಲೋಚನೆಯಿಂದ ಮಾಡುವ ಕೆಲಸವನ್ನ, ಪುಣ್ಯದ ಕೆಲಸವನ್ನ, ಪರೋಪಕಾರದ ಕೆಲಸವನ್ನ, ವಿದ್ಯೆ ಬುದ್ಧಿ ಕಲಿಯುವಂಥ ಕೆಲಸವನ್ನ ನಾವು ಮಾಡ್ತೀವಲ್ಲ, ಇದು ಬಹಳ ಬಹಳ ಮುಖ್ಯವಾದಂಥ ಜೀವನದ ಘಟ್ಟ. ಕಾರ್ತೀಕದ ಹಚ್ಚಿದಂಥ ಕತ್ತಲು ಆ ದೀಪ ಒಂದು ಕ್ಷಣ ಗಾಳಿಗೆ ಆರೋಗುತ್ತೆ. ಹಚ್ಚಿದಂಥ ಮನುಷ್ಯನ ಜೀವನದಲ್ಲಿ ಕತ್ತಲು ಆವರಿಸಬಾರದು. ಯಾಕೆ ಅಂತಂದ್ರೆ ಅದು ಬಹಳ ಮುಖ್ಯವಾದಂಥ ಒಂದು ಉದ್ದೇಶ ಏನಂದ್ರೆ ಆ ಕತ್ತಲು ಒಡೆದೋಗಿ ದೀಪ ಯಾವ ರೀತಿ ಹಚ್ತೀವಲ್ಲ, ಅದೇ ದ್ಯೋತಕವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಕತ್ತಲು ಇರ್ತದೆ. ಅಂಧಕಾರ ಅನ್ನುವಂಥ ಕತ್ತಲು, ಅಂಧಶ್ರದ್ಧೆ ಅನ್ನುವಂಥ ಕತ್ತಲು, ಅಜ್ಞಾನ ಅನ್ನುವಂಥ ಕತ್ತಲು. ಅಂತ ಅಜ್ಞಾನ ಅನ್ನುವಂಥ ಕತ್ತಲನ್ನು ಹೊಡೆದೋಡಿಸಿ ಸುಜ್ಞಾನ ಅನ್ನುವಂಥ ಬೆಳಕನ್ನು ಹಚ್ಚುವುದರ ಮೂಲಕ ನಮ್ಮ ಜೀವನವನ್ನು ಬೆಳಕನ್ನಾಗಿ ಮಾಡ್ಕೊಳ್ಳೋಣ. ಬಹಳ ಮುಖ್ಯವಾಗಿ ಮಳ್ಳೇಗಾವಿ ಮಠದ ಈ ಲಕ್ಷ ದೀಪೋತ್ಸವದ ಬಹಳ ಬಹುಮುಖ್ಯವಾದ ಉದ್ದೇಶ ಅಂದರೆ ಇದು ನಮ್ಮ ವಿಜಯನಗರದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲ ಜನಾಂಗದವರು ಬಂದು ಇಲ್ಲಿ ದೀಪವನ್ನು ಹಚ್ಚಿ ಸಹಭೋಜನವನ್ನು ಮಾಡ್ತಾರಲ್ಲ, ಇದು ಬಹಳ ಮುಖ್ಯ. ಸಮಾಜಕ್ಕೆ ಬೇಕಾಗಿರೋದೇನೆಂದರೆ ಇವತ್ತು ಜಾತಿಗಳ ನಡುವೆ, ಧರ್ಮಗಳ ನಡುವೆ, ಒಂದು ವರ್ಣಗಳ ನಡುವೆ ಒಂದು ವಿಭಜನೆ ನಡೀತಾ ಇದೆ. ಅವೆಲ್ಲವನ್ನು ಒಗ್ಗೂಡಿಸುವ ಕೆಲಸ ನಮ್ಮ ಮಳ್ಳೇಗಾವಿ ಮಠ ಮಾಡ್ತಾರೆ. ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳನ್ನು ಜನಗಳನ್ನ ಕರೆಸಿ ಅವೆಲ್ಲ ಭಕ್ತರು ಯಾವುದೇ ಜಾತಿ ಧರ್ಮ ಲಿಂಗ ಭೇದ ಇಲ್ಲದೆ, ವರ್ಣ ಭೇದ ಇಲ್ಲದೆ ಈ ಮಳ್ಳೇಗಾವಿ ಮಠದಲ್ಲಿ ನಾವೆಲ್ಲ ಒಂದಾಗ್ತೀವಲ್ಲ, ಆ ಮುನೇಶ್ವರನ ಸನ್ನಿಧಿಯಲ್ಲಿ ನಾವು ದೀಪವನ್ನು ಹಚ್ತೀವಲ್ಲ, ಇದು ಬಹಳ ಮುಖ್ಯ. ಇದು ಒಂದು ಸಂದೇಶ ಏನು ಅಂತಂದ್ರೆ ಎಲ್ಲರೂ ಕೂತು ಸಹಭೋಜನ ಮಾಡ್ತೀವಿ, ಎಲ್ಲರೂ ಕೂತು ದೀಪವನ್ನು ಹಚ್ತೀವಿ. ನೀವು ಇಲ್ಲಿ ಸಾವಿರಾರು ದೀಪ ಹಚ್ಚಿದ್ರಿ, ಆ ದೀಪ ಯಾವುದು ಜಾತಿ ಅಲ್ಲ. ನೀವೆಲ್ಲ ಹೋಗಿ ಪ್ರಸಾದ ಮಾಡ್ತೀರಿ, ಆ ಪ್ರಸಾದ ಯಾವುದು ಜಾತಿ ಅಲ್ಲ. ನಿಮಗೆಲ್ಲ ಊಟ ಮಾಡಿದ ಮೇಲೆ ತೃಪ್ತಿ ಆಗುತ್ತೆ, ಆ ತೃಪ್ತಿ ಯಾವುದೇ ಜಾತಿ ಅಲ್ಲ. ನೀವು ಹಚ್ಚಿದ ಕೈಗಳು ಜಾತಿಯಿಂದ ಇರ್ಬೋದು, ಅದು ಹಚ್ಚಿದ ದೀಪ ಯಾವುದೇ ಜಾತಿಗೆ ಸಂಬಂಧಪಟ್ಟಿದ್ದಲ್ಲ. ನೀವು ಹೋಗಿ ಪ್ರಸಾದ ಮಾಡ್ತೀರಿ, ಅದು ಯಾವುದೇ ಯಾರು ಹೊಲದಲ್ಲಿ ಯಾವ ಜಾತಿಯ ವ್ಯಕ್ತಿ, ಯಾವ ಜಾತಿಯ ರೈತ ಬೆಳೆದಿರ್ತಾರೋ ಗೊತ್ತಿಲ್ಲ, ಆದ್ರೆ
ಆ ಪ್ರಸಾದ ನಮ್ಮನ್ನ ಪ್ರವೇಶ ಮಾಡಿ ಊಟ ಮಾಡಿದ್ರೆ ಸಂತೃಪ್ತಿ ಆಗುತ್ತಲ್ಲ, ಅದಕ್ಕೆ ಯಾವುದೇ ಜಾತಿ ಇಲ್ಲ. ಎಲ್ಲಾ ಜಾತಿಯವರು ಒಂದೇ ಒಂದು ತೃಪ್ತಿ, ಅದು ಸಂತೃಪ್ತಿ. ಎಲ್ಲಾ ಜಾತಿಯವರು ಹಚ್ಚಿದ ಮೇಲೆ ಆ ಬೆಳಕು ಅದೇ ವಿಶ್ವಜ್ಯೋತಿ ಆಗ್ತದೆ. ಅಂತ ವಿಶ್ವಜ್ಯೋತಿ ಆಗುವಂತ ಕೆಲಸವನ್ನ ಇವತ್ತಿನ ನಮ್ಮ ಪರಮ ಪೂಜ್ಯಂತ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ನಿಮ್ಮೆಲ್ಲರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬಾ ಸೂಚ್ಯವಾಗಿ, ತುಂಬಾ ಮನೋಜ್ಞವಾಗಿ ಈ ಜಾತ್ರೆ ನೋಡ್ಲಿಕ್ಕೆ ಒಂದು ಕಣ್ಣಿಗೆ ಆನಂದ. ನೀವೆಲ್ಲ ಕೆಳಗಿದ್ದೀರಿ, ಇಲ್ಲಿ ಮೇಲಿನ ನೋಡಿದ್ರೆ ಏನೋ ಖುಷಿ ಆಗ್ತದೆ, ಭಾವ ಬರ್ತದೆ. ನಿಮ್ಮನ್ನೆಲ್ಲ ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಮುಖಗಳಲ್ಲಿ ಆ ಮುನೀಶ್ವರನೇ ಕಾಣ್ತಾನೆ ಅನ್ನುವಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ಒಂದೆರಡು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಪೂಜ್ಯರಿಗೆ, ಸಂಘಟಕರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಸರ್ವರಿಗೂ ಶರಣು. ಡಾಕ್ಟರ್ ಶಿವರುದ್ರ ಸ್ವಾಮಿಗಳ ಮಹಾಸ್ವಾಮಿಗಳವರ ಪಾದಗಳಿಗೆ ಪಣಮಟ್ಟು, ಇಲ್ಲಿರ್ತಕ್ಕಂಥ ಎಲ್ಲ ಹರಗು ಜನಮೂರ್ತಿಗಳ ಪಾದಗಳಿಗೆ ಪಣಮಟ್ಟು, ಬಂದಿರತಕ್ಕಂಥ ಎಲ್ಲ ಭಕ್ತ ಮಹಾಶಯರೇ, ಹಿರಿಯರೇ, ತಾಯಿಯರೇ, ಮಕ್ಕಳೇ, ದೀಪೋತ್ಸವ ಯಾಕೆ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡ್ತಾರೆ ಅನ್ನುವಂಥದ್ದನ್ನ ಈಗಾಗಲೇ ಪ್ರಭು ಸ್ವಾಮಿಯವರು ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಅತ್ಯಂತ ಹೆಚ್ಚು ಕತ್ತಲೆ ಬರ್ತಕ್ಕಂಥದ್ದು ಈ ಅಮಾವಾಸ್ಯೆ, ಕಾರ್ತಿಕ ಮಾಸದ ಅಮಾವಾಸ್ಯೆ ಅತ್ಯಂತ ಹೆಚ್ಚು ಕತ್ತಲನ್ನು ಬರ್ತಕ್ಕಂಥದ್ದು. ಅಂದ್ರೆ ಜೀವನದಲ್ಲಿ ಅತ್ಯಂತ ಹೆಚ್ಚು ಕಷ್ಟ ಬಂದಂತ ಸಂದರ್ಭದಲ್ಲಿ ಆ ಕಷ್ಟಗಳು ಕಳೆದೋಗ್ಬೇಕಾದ್ರೆ ದೀಪವನ್ನು ಹಚ್ಚಿದಾಗ ಬೆಳಕು ಯಾವ ರೀತಿ ಹೆಚ್ಚು ಕತ್ತಲೆ ಇದ್ದಾಗ ಹೆಚ್ಚು ಪ್ರಕಾಶಮಾನವಾಗಿ ಕಾಣ್ತದೋ ಆ ರೀತಿ ಕಷ್ಟಗಳು, ನಮ್ಮಲ್ಲಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗಲಿ ಅಂತ ಹೇಳಿ ಕಾರ್ತಿಕ ಮಾಸ ಮುಗಿದ ನಂತರ ಅಮಾವಾಸ್ಯೆ ಬಂದ ದಿನಗಳಲ್ಲಿ ಎಲ್ಲ ಕಡೆಯೂ ಸಹ ಒಂದು ದೀಪವನ್ನು ಹಚ್ಚುವಂತ ಕಾರ್ಯಕ್ರಮವನ್ನ ಮಾಡ್ತಾರೆ. ಅದರಲ್ಲೂ ನಮ್ಮ ಮುರುಳೇಗವಿ ಮಠದ ಈ ಮುನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಮುಮ್ಮಡಿ ಶಿವರುದ್ರ ಸ್ವಾಮಿಗಳವರ ಒಂದು ಕಾಲಘಟ್ಟದಲ್ಲಿ ಇಡೀ ಒಂದು ಸುತ್ತಮುತ್ತಲಿನ ಸಮಾಜವನ್ನ, ಸುತ್ತಮುತ್ತಲಿನ ಪರಿಸರವನ್ನ, ಅದರಲ್ಲೂ ವಿಶೇಷವಾಗಿ ನಮ್ಮ ಮುರುಳೇಗವಿ ಮಠದ ಪರಿಸರವನ್ನ ಅತ್ಯಂತ ಹೆಚ್ಚು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಕೀರ್ತಿ ನಮ್ಮ ಸ್ವಾಮೀಜಿಯವರಿಗೆ ಸಲ್ಲುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು, ಸಂಸದರು ನಮ್ಮ ಡಿ ಕೆ ಸುರೇಶ್ ಅವರು ಮತ್ತು ನಮ್ಮ ನಾಯಕರಾದಂತಹ ರವಿ ಅವರು ಬರಬೇಕಾಗಿತ್ತು. ಏನು ಅಂದ್ರೆ ಈಗಾಗಲೇ ಸ್ವಾಮೀಜಿಯವರ ಒಂದು ಗುರುವಂದನಾ ಕಾರ್ಯಕ್ರಮವನ್ನ ಬಹಳಷ್ಟು ಯಶಸ್ವಿಯಾಗಿ ನೀವೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದೀರಿ, ಬಹಳ ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ಎಲ್ಲರಿಗೂ ನಾನು ನಮ್ಮ ಒಂದು ವೈಯಕ್ತಿಕವಾಗಿ ಹಾಗೂ ನಮ್ಮ ಎಲ್ಲ ಒಂದು ನಾಯಕರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ. ಈ ಮುನೇಶ್ವರ ಸ್ವಾಮಿಯ ಕೃಪೆ ಒಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಇತ್ತೀಚೆಗೆ ನಮ್ಮ ಮಠದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳಲ್ಲಿ ಒಂದು ಕಾರಣಗಳಾಗ್ತದೆ. ಇಡೀ ಒಂದು ದೃಷ್ಟಿ ಈ ಒಂದು ಏನೋ ಕಾಲಾಗ್ನಿ ಯಡಿಯೂರು ಸಿದ್ದಲಿಂಗೇಶ್ವರರಲ್ಲಿ ತಪಸ್ಸನ್ನ ಮಾಡಿ ಈ ಒಂದು ಪುಣ್ಯ ಭೂಮಿಯ ಪಾದಸ್ಪರ್ಶ ಮಾಡಿ ತಪಸ್ಸನ್ನ ಮಾಡಿ ಅವರ ಒಬ್ಬ ಅನುಯಾಯಿನ ಬಿಟ್ಟು ಹೋದ ನಂತರ ಶ್ರೀ ಕ್ಷೇತ್ರ ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದ ಬೆಳವಣಿಗೆಯನ್ನ ಮಾಡಿಕೊಂಡು ಬರ್ತಾ ಇದೆ. ಆದ್ರೆ ಇತ್ತೀಚಿನ ಒಂದು ವಿದ್ಯಮಾನಗಳನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಮಠಮಾನ್ಯಗಳು ಅತ್ಯಂತ ಹೆಚ್ಚು ಪ್ರಕಾಶಮಾನಗಳಿಗೆ ಬಂದೈತೆ. ಆದ್ರೆ ನಮ್ಮ ಒಂದು ಇತಿಹಾಸವನ್ನ, ಈ ಮುರುಳೇಗವಿ ಮಠದ ಇತಿಹಾಸವನ್ನ ನೋಡಿದ್ರೆ, ಮುರುಳೇಗವಿ ಮಠದ ಇತಿಹಾಸ ಮತ್ತು ಈಗಾಗಿರ್ತಕ್ಕಂಥ ಬೆಳವಣಿಗೆಗಳ ಲೆಕ್ಕ ಹಾಕಿದ್ರೆ ನಾವು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಭಾವನೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸ್ವಾಮೀಜಿಯವರು ಕಾಲಾಗ್ನಿ ಸುಬ್ರಹ್ಮಣ್ಯ ಸ್ವಾಮಿಗಳಿದ್ದಂತ ಸಂದರ್ಭದಲ್ಲಿ ಅವರೊಂದು ನಮ್ಮ ಮಾತನ್ನ ಕೇಳ್ತಾ ಇದ್ರು, ಏನಾದ್ರೂ ಮಾಡ್ರಪ್ಪ, ನನ್ನ ಮಠದಲ್ಲಿ ನಾವು ಪೂಜೆ ಮಾಡಿ ಒಂದೇ ಒಂದು ದಿವಸ ಪೂಜೆ ಮಾಡ್ಬಿಡ್ತೀವಿ ಅಂತ. ನಮ್ಗಿನ್ನೂ ಆ ಹೊರಗಿದೆ. ಸ್ವಾಮೀಜಿಯವರಿಗೆ ಒಂದು ದಿವಸ ನಾವು ಹೊಸ ಮಠದಲ್ಲಿ ದೊಡ್ಡ ಮಠವನ್ನ ಕಟ್ಟಿ ನಾವು ಅದರಲ್ಲಿ ಪೂಜೆ ಮಾಡ್ತೀವಿ, ಅವ್ರ ಕೈಯಲ್ಲಿ ಸಾಧ್ಯ ಆಗಿಲ್ಲ ಅನ್ನುವಂಥ ಕೊರಗು ನಮ್ಮಲ್ಲೆಲ್ಲ ಇದೆ. ಆದಾಗ್ಯೂ ಅವರ ಒಂದು ನಾಮವನ್ನ ನಾವು ಇಟ್ಕೊಂಡು ಈ ಒಂದು ಸದ್ಯದಲ್ಲೇ ಆ
ಮಠವನ್ನ ಉದ್ಘಾಟನೆ ಮಾಡುವಂತ ಒಂದು ಕಾರ್ಯಕ್ರಮ ಬರ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುವಂತ ಒಂದು ಸಂದರ್ಭ ಬರ್ತದೆ ಎನ್ನುವಂತ ಮಾತುಗಳನ್ನ ಹೇಳ್ತಾ ಇದಕ್ಕೆ ಆದ ಒಂದು ಮಠಕ್ಕೆ ಆದ ಒಂದು ವಿಶೇಷವಾದ ಒಂದು ಸ್ಥಾನಮಾನಗಳಿದೆ. ಈ ಸುತ್ತಮುತ್ತಲಿನ ಗ್ರಾಮದವರು ಮಠದ ಬಗ್ಗೆ ತಮ್ಮದೇ ಆದ ಒಂದು ಭಕ್ತಿ ಭಾವಗಳನ್ನ ಇಟ್ಕೊಂಡಿದ್ದಾರೆ. ಈ ಮುನೇಶ್ವರನ ಬೆಟ್ಟದ ನೆರಳು ಎಲ್ಲಿವರೆಗೂ ಬೀಳ್ತದೋ ಅಲ್ಲಿವರೆಗೂ ಯಾರು ಮಾಂಸ ಮಡಿಗಳನ್ನ ಮಾಡೋದಾಗಿ ಇರುವಂತದ್ದು ಇಲ್ಲ. ಇವತ್ತಿನವರೆಗೂ ಅದನ್ನ ಪಾಲಿಸಿಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಈ ದೇವರ ಶಕ್ತಿ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ನಾನು ಮತ್ತೊಂದ್ಸರಿ ಹೇಳ್ಬೇಕಾದ್ರೆ ಹೇಳಿದೆ, ಇಲ್ಲೇ ಕೆಳಗಡೆ ಒಂದು ಆಲದ ಮರ ಇತ್ತು. ಆಲದ ಮರದಲ್ಲಿ ಯಾರೋ ಆಡುಗಳಿಗೆ ಆಲದ ಸೊಪ್ಪನ್ನ ಕಡಿದಂತ ಸಂದರ್ಭದಲ್ಲಿ ಆಡುಗಳೆಲ್ಲ ಸತ್ತೋದು, ಅವ್ರಿಗೂ ಸಹ ತೊಂದರೆ ಆಯಿತು ಅನ್ನುವಂಥದ್ದನ್ನ ನೋಡಿ ಜನ ಭಯಭೀತರಾಗಿ ದೇವರ ಕೃಪೆ ನಾವು ಇಲ್ಲಿರ್ತಕ್ಕಂಥದ್ದನ್ನು ಏನನ್ನು ಮುಟ್ಟಬಾರದು ಅನ್ನುವಂಥದ್ದು, ಇಲ್ಲಿ ಇರ್ತಕ್ಕಂಥ ಭಕ್ತಿ ಭಾವಗಳಿಂದ ನಾವು ಉಪಯೋಗಿಸ್ಕೋಬೇಕು. ದೇವರ ಆಶೀರ್ವಾದ ಸತ್ತ ನಮ್ಮಲ್ಲಿ ಅನ್ನುವಂಥ ಭಾವನೆಯಿಂದ ಈ ಭಾಗದ ಜನರು ಎಲ್ಲ ಇಲ್ಲಿಯ ಒಂದು ಕ್ಷೇತ್ರದ ಮಹಿಮೆಯನ್ನ ತಿಳಿದುಕೊಂಡಿದ್ದಾರೆ. ಈ ಕ್ಷೇತ್ರದ ಮಹಿಮೆಯನ್ನು ನಾವು ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಈ ಕ್ಷೇತ್ರದ ಮಹಿಮೆಯನ್ನ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಪ್ರಸರಿಸೋದ್ರ ಮೂಲಕ ಈ ಕ್ಷೇತ್ರವನ್ನು ಮತ್ತಷ್ಟು ಉನ್ನತಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಒಂದು ಉದ್ದೇಶ ಆಗಿರೋದ್ರಿಂದ ಏನು ಈ ಒಂದು ಕಾರ್ಯಕ್ರಮಗಳು ನಡ್ತಾ ಇದೆ, ಮುಂದಿನ ದಿನಗಳಲ್ಲಿ ಇದು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮಗಳು ನಡೆಯುವಂತ ಒಂದು ಆಗಬೇಕು. ಈ ಒಂದು ಶ್ರೀ ಕ್ಷೇತ್ರ ಯಾಕೆಂದ್ರೆ ಮಠಗಳು ನಮ್ಮ ಮರಳೇಗವಿ ಮಠ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ಆ ಪುಣ್ಯ, ಆ ಭಾಗ್ಯ, ಆ ಒಂದು ಅಭಿವೃದ್ಧಿ ಎಲ್ಲರಿಗೂ ಸಹ ಸಮವಾದ ಪಾಲು ಸಿಗ್ತದೆ. ಇಲ್ಲಿ ಯಾವುದೇ ಒಂದು ವರ್ಗದ ಜನ, ಯಾವುದೇ ಒಂದು ಜಾತಿಯ ಜನ ಈ ಒಂದು ಮಠವನ್ನ ಆಶ್ರಯಿಸಿಲ್ಲ. ಮಠವನ್ನ ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ, ಎಲ್ಲ ಧರ್ಮದ ಜನ ಇಲ್ಲಿಗೆ ಬರ್ತಾರೆ. ಅವತ್ತು ಮೊನ್ನೆ ನೋಡ್ತಾ ಇದ್ದೀರಿ ನೀವು ಸ್ವಾಮೀಜಿಯವರ ಗುರುವಂದನಾ ಕಾರ್ಯಕ್ರಮದಲ್ಲಿ ಮುಸ್ಲಿಮರು, ಕ್ರಿಸ್ತರು, ಎಲ್ಲ ಜನಾಂಗದ ಹಿಂದೂಗಳು, ಎಲ್ಲ ಜನಾಂಗದ ಜನರು ಬಂದು ಅವರಿಗೆ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಷ್ಟೇ ಹೇಳ್ತದೆ, ಇದು ಈ ಮಠ ಬರೇ ಒಂದು ಯಾವುದೋ ಒಂದು ವರ್ಗಕ್ಕೆ, ಯಾವುದೋ ಒಂದು ಇದಕ್ಕೆ ಮಾಡುವಂತ ಮಠ ಅಲ್ಲ. ಇದು ಎಲ್ಲ ವರ್ಗದ ಸರ್ವಧರ್ಮೀಯವಾದ ಸಮನ್ವಯವನ್ನು ಸಾಧಿಸತಕ್ಕಂಥ ಒಂದು ಮಠವಾಗಿದೆ. ಸರ್ವ ಜನಾಂಗದ ಶಾಂತಿಯ ದೊಡ್ಡ ಕುವೆಂಪು ಅವರು ಹೇಳೋರೆ ಆ ಒಂದು ಆಧಾರದ ಮೇಲೆ ಈ ಮಠ ನಡೀತಾ ಇದೆ. ಮುಂದೆಯೂ ಸಹ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ. ಈ ಮಠವನ್ನ ಅತ್ಯಂತ ಹೆಚ್ಚು ಪ್ರಬಲಮಾನವಾಗಿ ಬೆಳೆಯೋದಕ್ಕೆ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತ ಹೇಳಿ ನನ್ನನ್ನು ಕರೆಸಿ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಚರಣಗಳಲ್ಲಿ ನನ್ನ ನಮಸ್ಕಾರಗಳನ್ನ ತಿಳಿಸಿ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.